ಐದನೇ ಪ್ರಶ್ನೆ, ಗಾಳಿಯ ಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ನೋಡ್ರಿ, ಒಂದು ಗಾಳಿಯ ಪಟ ಏನಾಗೈತಿ ಅಂದ್ರೆ ನೆಲದ ಮೇಲಿನಿಂದ 60 ಮೀಟರ್ ಎತ್ತರದೊಳಗೆ ಹಾರಾಡಕತ್ತೈತ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ದಾರವನ್ನು ನೆಲದೊಂದು ಗೂಟಕ್ಕೆ ಕಟ್ಟ್ಯಾರತ್ತ, ಅದೇನು ಮಾಡೈತಿ 60 ಡಿಗ್ರಿ ಕೋನವನ್ನು ಉಂಟು ಮಾಡೈತಿ ಅಂತ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂದಾರು. ದಾರದ ಉದ್ದ ಬೇಕಾಗೈತಿ ABC, ಅಂದ್ರೆ ನಮಗೇನು ಬೇಕು, ದಾರದ ಉದ್ದ AC ಬೇಕು. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಯಾವುದು, ಟ್ಯಾನ್ ಬಂತ, ತ್ರಿಕೋನಮಿತಿಯ ಅನುಪಾತ. ಟ್ಯಾನ್ ಆಫ್ 60 ಡಿಗ್ರಿ ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ AC. ಟ್ಯಾನ್ 60ರ ಬೆಲೆ √3 60 ಡಿವೈಡೆಡ್ ಬೈ AC. ಒರೆ ಗುಣಾಕಾರ ಮಾಡ್ತನು. AC ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3. ಛೇದಗಳ ಅಕರ್ಣೀಕಾರಕ ಕ್ರಿಯೆ ಮಾಡೋನು. √3 √3 60 √3 3 ಮೂರಲೆ 9 60 √3 ವರ್ಗಮೂಲ 3 3 ಒಂದಲೆ 3 20. ಆದ್ದರಿಂದ ದಾರದ ಉದ್ದ AC ಇಸ್ ಈಕ್ವಲ್ ಟು 20 √3 ಮೀಟರ್. ಇಲ್ಲಿ 6ನೇ ಪ್ರಶ್ನೆ, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಇದೆ. ನೋಡ್ರಿ, 1.5 ಮೀಟರ್ ಎತ್ತರದ ವ್ಯಕ್ತಿ ಒಬ್ಬ ಏನು ಮಾಡಾಕತ್ತಾನು ಅಂದ್ರೆ 30 ಡಿಗ್ರಿ ಎತ್ತರದ ಕಟ್ಟಡದ ಕಡೆಗೆ ನಡೆದು ಬರಾಕತ್ತಾನು. ಹೌದಾ? ಅವಾಗ ಸ್ವಲ್ಪ ತುದಿಗೆ ಹೋದ ಮೇಲತ್ತ ಅವನು ಏನಾಗೈತಿ ಅಂತಂದ್ರೆ, ಹೋಗ್ಬೇಕಾದ್ರೆ 30 ಡಿಗ್ರಿಗೆ ಇರ್ತಕ್ಕಂಥ ಕೋನ ಏನಾಗೈತಿ ಅಂದ್ರೆ ಸ್ವಲ್ಪ ದೂರಕ್ಕೆ ಬಂದ ಕೂಡಲೇ 60 ಡಿಗ್ರಿಗೆ ಹೆಚ್ಚುವರಿಯಾಗಿ ಹೆಚ್ಚುತ್ತೈತಿ. ಹಾಗಾದರೆ ಅವ ಕಟ್ಟಡದ ಕಡೆಗೆ ಇಲ್ಲಿಂದ ಇಲ್ಲೇ ಎಷ್ಟು ಬಂದಾನು? AB ವ್ಯಕ್ತಿ ಆಗಿರಲಿ, CD ಕಟ್ಟಡ ಆಗಿರಲಿ, ಇದು ಈ ಬಿಂದು ಆಗಿರಲಿ. ಹಾಗಂದ್ರೆ ಈ ನಮಗೇನಾಗೈತಿ ಬೇಕಾಗೈತಿ, ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಾನು. ಇಲ್ಲಿ F ಅಂತಕ್ಕಂಥ ಒಂದು ಬಿಂದುವನ್ನು ತಗೊಳ್ಳೋಣ. ಭೂಮಿಗೆ ಸಮಾಂತರ ಐತಿ. ಇದು ಒಟ್ಟ ಕಟ್ಟಡದ ಎತ್ತರ 30 ಮೀಟರ್ ಐತಿ. ವ್ಯಕ್ತಿದು 1.5 ಐತಿ. ಸಮಾಂತರ ಇರುವುದರಿಂದ ಇಲ್ಲಿ ಇವಂದು ಎಷ್ಟು ಆಗ್ತತಿ ಅಂದ್ರೆ ಇದು 28.5 ಆಗ್ತತಿ. ನಮಗೆ ಬೇಕಾಗಿದ್ದು ಯಾವುದಪ್ಪ ಅಂತಂದರೆ AE ಬೇಕಾಗೈತಿ. ಸೊ ಮೊದಲ ತ್ರಿಭುಜ ACF, ಯಾಕೆ ಲಂಬಕೋನ ತ್ರಿಭುಜ ಐತಿ. ಇಲ್ಲಿ ಏನು ಮಾಡೋನು ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಟ್ಯಾನ್ ಆಫ್ 30 ಇಸ್ ಈಕ್ವಲ್ ಟು CF ಡಿವೈಡೆಡ್ ಬೈ AF. ಟ್ಯಾನ್ ಆಫ್ 30 ಇಸ್ ಈಕ್ವಲ್ ಟು CF ಡಿವೈಡೆಡ್ ಬೈ AF. ರೈಟ್. ಟ್ಯಾನ್ 30ರ ಬೆಲೆ ಎಷ್ಟೈತಿ? 1/√3. CF ಬೆಲೆ 28.5. AF ಗೊತ್ತಿಲ್ಲ, ಸೊ AFನ್ನು ಹಂಗೆ ಇಟ್ಬಿಡ್ತಾನು. ಒರೆ ಗುಣಾಕಾರ AF ಇಸ್ ಈಕ್ವಲ್ ಟು 28.5 √3 ಮೀಟರ್. ಈಗ ನಮಗೇನು ಸಿಕ್ಕೈತಿ? ಹೋಲ್ಸೇಲ್ AF ಸಿಕ್ಕೈತಿ. ನನಗೆ ಬೇಕಾಗಿದ್ದು AE ಬೇಕಾಗಿತ್ತು. ಸೊ ಅಲ್ಲೇ ಇನ್ನೂ ಒಂದು ತ್ರಿಭುಜ ಐತಿ. ಯಾವುದು ಅಂದ್ರೆ ತ್ರಿಭುಜ CEFನಲ್ಲಿ. ಈಗ ನೋಡ್ರಿ, ಏನ ಟ್ಯಾನ್ ಆಫ್ 60 ಡಿಗ್ರಿ ಇಸ್ ಈಕ್ವಲ್ ಟು CF ಡಿವೈಡೆಡ್ ಬೈ EF. ಟ್ಯಾನ್ 60ರ ಬೆಲೆ ಎಷ್ಟೈತಿ? √3 ಐತಿ. CF ಅಂದ್ರೆ 28/5 ಐತಿ. EFನ್ನು ಕ್ಯಾಲ್ಕುಲೇಟ್ ಮಾಡೋನು. ಒರೆ ಗುಣಾಕಾರ EF ಇಸ್ ಈಕ್ವಲ್ ಟು 28.5 √3. ಇದನ್ನು ಏನು ಮಾಡೋಣಪ್ಪ ಅಂದ್ರೆ ಅಕರ್ಣೀಕಾರಕ ಕ್ರಿಯೆ ಮಾಡೋನು. ಅಭಾಗಲಬ್ಧ ಸಂಖ್ಯೆಯಿಂದ ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡ್ತೀವಿ. √3ರಿಂದನ ಅಂಶ ಮತ್ತು ಛೇದಕ್ಕೆ ಏನು ಮಾಡೀನಿ? ಗುಣಿಸೇನಿ. 28.5 √3 3 ಮೂರಲೆ 9. 28.5 √3 9ರ ವರ್ಗಮೂಲ ಎಷ್ಟಾಗೈತಿ? 3 ಐತಿ.
3 ಒಂದ್ಲೆ 3 9 27 ಪಾಯಿಂಟ್ ಇಲ್ಲೊಂದು 1 ಉಳಿತು 3 5 15. ಸೊ EFನ ಬೆಲೆ 9.5 √3 ಮೀಟರ್. ನನಗೇನು ಬೇಕಾಗಿತ್ತು? AE ಬೇಕಾಗಿತ್ತು. AF = AE + EF. AF = AE + EF. ಸೊ AF ಬೆಲೆ 28.5 √3 ಐತಿ. AEಯ ಬೆಲೆ ಗೊತ್ತಿಲ್ಲ, ಅದನ್ನ ಕಂಡು ಹಿಡ್ಯಾಕೊಂತೀವಿ. EF ಬೆಲೆ ಸಿಕ್ಕೈತಿ 9.5 √3. 28.5 √3 ಮೈನಸ್ 9.5 √3 AE. 28.5ರಾಗ 9.5 ಕಳೆದ್ರೆ 5ರಾಗ 5 ಹೋತಂದ್ರೆ 0, 18ರಾಗ 9 ಹೋತಂದ್ರೆ 9, ಕೈಲಾಬತ್ತು 1, √3 AE. ಆದ್ದರಿಂದ ಆತ ಕಟ್ಟಡದ ಕಡೆಗೆ ಚಲಿಸಿದ್ದು 19 √3 ಮೀಟರ್ ದೂರವನ್ನು ನಾವು ಏನು ಮಾಡ್ಯಾನು ಅಂದ್ರೆ ಕಟ್ಟಡದ ಕಡೆಗೆ ಚಲಿಸ್ಯಾನು.